ನಮಸ್ಕಾರ ಮಹಿಳೆಯರೇ, ಇಂದಿನ ವಿಡಿಯೋದಲ್ಲಿ ನಿಮಗೆ ಬಹಳ ಉಪಯುಕ್ತವಾದಂತಹ ಮಾಹಿತಿಯನ್ನು ಹಂಚಿಕೊಳ್ಳಲು ಬಂದಿದ್ದೇನೆ. ಗೃಹಲಕ್ಷ್ಮಿ ಯೋಜನೆಯ ಅಡಿಯಲ್ಲಿ ಸರ್ಕಾರವು ಮಹಿಳೆಯರ ಖಾತೆಗೆ 2,000 ರೂಪಾಯಿ ಮೊತ್ತವನ್ನು ಜಮಾ ಮಾಡುತ್ತಿದೆ. ಈ ಹಣ ಯಾವಾಗ ಬರಲಿದೆ, ಯಾವ ಜಿಲ್ಲೆಗೆ ಮೊದಲು ಬರುತ್ತದೆ, ತಡವಾದರೆ ಏನು ಮಾಡಬೇಕು ಎಂಬ ಎಲ್ಲ ಮಾಹಿತಿಯನ್ನು ನಿಮಗೆ ಸುಲಭವಾದ ಭಾಷೆಯಲ್ಲಿ ವಿವರಿಸುತ್ತೇನೆ. ಸ್ನೇಹಿತರೆ, ಮೊದಲಿಗೆ ತಿಳಿದುಕೊಳ್ಳಿ, ಈ ಹಣ ನೇರವಾಗಿ ನಿಮ್ಮ ಬ್ಯಾಂಕ್ ಖಾತೆಗೆ ಬರುತ್ತದೆ. ಯಾರಾದರೂ ಮಧ್ಯವರ್ತಿ ಅಥವಾ ಏಜೆಂಟ್ಗಳ ಅಗತ್ಯವಿಲ್ಲ. ಸರ್ಕಾರವು ಎಲ್ಲ ಜಿಲ್ಲೆಗಳಿಗೆ ಹಂತವಾಗಿ ಮೊತ್ತವನ್ನು ಜಮಾ ಮಾಡುತ್ತಿದೆ. ಕೆಲವರು ಈಗಾಗಲೇ ಪಡೆದಿದ್ದಾರೆ, ಕೆಲವರಿಗೆ ಇನ್ನೂ ಬರಬೇಕಿದೆ. ಆದ್ದರಿಂದ ಆತಂಕ ಪಡುವ ಅಗತ್ಯವಿಲ್ಲ. ಮೊದಲ ಹಂತದಲ್ಲಿ ಬೆಂಗಳೂರಿನ ನಗರ, ಬೆಂಗಳೂರು ಗ್ರಾಮಾಂತರ, ಮೈಸೂರು, ತುಮಕೂರು ಜಿಲ್ಲೆಗಳ ಮಹಿಳೆಯರಿಗೆ ಹಣ ಜಮಾ ಆಗುತ್ತಿದೆ. ನಂತರ ಉತ್ತರ ಕರ್ನಾಟಕ ಭಾಗ ಮತ್ತು ಉಳಿದ ಹಳ್ಳಿ ಪ್ರದೇಶಗಳಿಗೆ ಹಣ ತಲುಪುತ್ತದೆ. ಹೀಗಾಗಿ ಎಲ್ಲರೂ ತಾಳ್ಮೆಯಿಂದ ಕಾಯಬೇಕು. ಹಣ ಎಲ್ಲರಿಗೂ ಖಂಡಿತ ತಲುಪುತ್ತದೆ. ಕೆಲವರಿಗೆ 1 ದಿನದಲ್ಲಿ ಹಣ ಬರುತ್ತದೆ, ಆದರೆ ಇನ್ನು ಕೆಲವರಿಗೆ 2-3 ದಿನ ತಡವಾಗಬಹುದು. ಇದಕ್ಕೆ ಕಾರಣ ಬ್ಯಾಂಕ್ ಪ್ರಕ್ರಿಯೆ, ಖಾತೆ ಪರಿಶೀಲನೆ, ದಾಖಲೆಗಳ ತಪಾಸಣೆ. ಹೀಗಾಗಿ ಹಣ ತಡವಾದರೂ ಹೆದರಬೇಡಿ, ನಿಮ್ಮ ಮೊತ್ತ ತಪ್ಪದೆ ತಲುಪುತ್ತದೆ. ಇದರ ಜೊತೆಗೆ ನಿಮ್ಮ ಹೆಸರು ಆಧಾರ್ ಕಾರ್ಡ್ನಲ್ಲಿ ಇರುವಂತೆ ಬ್ಯಾಂಕ್ ಖಾತೆಯಲ್ಲಿ ಇರಬೇಕು. ಅಕೌಂಟ್ ನಂಬರ್ ಅಥವಾ IFSC ಕೋಡ್ ತಪ್ಪಿದ್ದರೆ ಹಣ ಜಮಾ ಆಗುವುದಿಲ್ಲ. ಇಂತಹ ಸಂದರ್ಭದಲ್ಲಿ ತಕ್ಷಣವೇ ಗ್ರಾಮ 1 ಕೇಂದ್ರ ಅಥವಾ ಮಹಿಳಾ ಸಹಾಯ ಕೇಂದ್ರ ಸಂಪರ್ಕಿಸಿ. ಅಲ್ಲಿ ನಿಮ್ಮ ವಿವರಗಳನ್ನು ಸರಿಪಡಿಸಬಹುದು. ಸ್ನೇಹಿತರೆ, ನೀವಿನ್ನೂ ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಉಪಯುಕ್ತ ಅನಿಸಿದರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಮತ್ತು ಕಾಮೆಂಟ್ ಬರೆದು ನಿಮ್ಮ ಅಭಿಪ್ರಾಯವನ್ನು ಹಂಚಿಕೊಳ್ಳಿ. ಕೊನೆಯವರೆಗೂ ವಿಡಿಯೋ ನೋಡಿ, ಇನ್ನಷ್ಟು ಮಾಹಿತಿಯನ್ನು ತಿಳಿದುಕೊಳ್ಳಿ. ಸ್ನೇಹಿತರೆ, ಈ ಹಣವನ್ನು ಸರ್ಕಾರ ಮಹಿಳೆಯರಿಗೆ ನೀಡುತ್ತಿರುವುದು ಮನೆಯ ಖರ್ಚು, ಮಕ್ಕಳ ಶಿಕ್ಷಣ, ಹಬ್ಬದ ಸಮಯದ ಖರೀದಿ ಇತ್ಯಾದಿಗಳಿಗೆ ಸಹಾಯವಾಗಬೇಕೆಂದು ಉದ್ದೇಶದಿಂದ ಮಹಿಳೆಯರು ತಮ್ಮ ಖರ್ಚಿನ ನಿರ್ಧಾರವನ್ನು ಸ್ವತಃ ತೆಗೆದುಕೊಳ್ಳಲಿ ಎಂದು ಈ ಮೊತ್ತ ನೆರವಾಗುತ್ತದೆ. ಆದ್ದರಿಂದ ಇದು ನಿಮ್ಮ ಹಕ್ಕಿನ ಹಣ. ಅದನ್ನು ಸರಿಯಾದ ರೀತಿಯಲ್ಲಿ ನೀವು ಬಳಸಿ. ಸ್ನೇಹಿತರೆ, ಇದರ ಜೊತೆಗೆ ಮಧ್ಯವರ್ತಿಗಳು ನಮ್ಮ ಮೂಲಕ ಹೋದರೆ ಬೇಗ ಹಣ ಬರುತ್ತದೆ ಎಂದು ಹೇಳಿದರೆ ನಂಬಬೇಡಿ. ಸರ್ಕಾರ ನೇರವಾಗಿ ನಿಮ್ಮ ಖಾತೆಗೆ ಮಾತ್ರ ಹಣ ಜಮಾ ಮಾಡುತ್ತದೆ. ಯಾರಿಗೂ ಹಣ ಕೊಡಬೇಡಿ, ಯಾರನ್ನೂ ನಂಬಬೇಡಿ. ನಿಮ್ಮ ಹಕ್ಕಿನ ಹಣವನ್ನು ನೀವೇ ಸುರಕ್ಷಿತವಾಗಿ ಪಡೆಯಿರಿ. ಗೃಹಲಕ್ಷ್ಮಿ ಯೋಜನೆಯ ಜೊತೆಗೆ ಸರ್ಕಾರ ಇನ್ನೂ ಹಲವಾರು ಯೋಜನೆಗಳನ್ನು ಜಾರಿಗೆ ತರುತ್ತಿದೆ. ಅನ್ನಭಾಗ್ಯ, ವಿದ್ಯಾಶ್ರೀ, ಆರೋಗ್ಯ ಯೋಜನೆ ಇವುಗಳನ್ನು ಶಕ್ತಿಯುತವಾಗಿ ಮುಂದುವರೆಸಲಾಗುತ್ತಿದೆ. ಈ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನಾವು ಮುಂದಿನ ವಿಡಿಯೋಗಳಲ್ಲಿ ನಿಮಗೆ ತಿಳಿಸುತ್ತೇವೆ. ಸ್ನೇಹಿತರೆ, ಇನ್ನು ಹಣ ಜಮಾ ಆಗುವ ದಿನಾಂಕಕ್ಕೆ ಬಂದರೆ ಇದೇ ತಿಂಗಳು ಅಂದರೆ ಆಗಸ್ಟ್ 25ರಿಂದ ಪ್ರಕ್ರಿಯೆ ಆರಂಭವಾಗಿದೆ. ಅಂದರೆ ಒಂದೇ ದಿನದಲ್ಲಿ ಎಲ್ಲರಿಗೂ ಹಣ ಬರೋದಿಲ್ಲ. ಕೆಲವು ಬ್ಯಾಂಕ್ಗಳಲ್ಲಿ ತಕ್ಷಣ ಹಣ ಬರುತ್ತದೆ, ಇನ್ನು ಕೆಲವು ಕಡೆ 1-2 ದಿನ ತಡವಾಗಬಹುದು. ಆದರೆ ಖಂಡಿತ 25ರಿಂದ ಎಲ್ಲ ಬ್ಯಾಂಕ್ ಖಾತೆಗಳಿಗೂ ಹಣವನ್ನು ಕಳುಹಿಸುತ್ತಾರೆ. ಆದರೆ ನೀವು ತಾಳ್ಮೆಯಿಂದ ಕಾಯಬೇಕು ಅಷ್ಟೇ. ಎಲ್ಲರಿಗೂ ಕೂಡ ಹಣ ತಪ್ಪದೇ ಬರುತ್ತದೆ. ಹಣ ತಡವಾಗಿ ಬಂದರೂ ಹೆದರಿ ಹೋಗಬೇಡಿ. ಸರ್ಕಾರದ ಪ್ರಕಾರ ಎಲ್ಲರಿಗೂ ಹಂತವಾಗಿ ಮೊತ್ತ ತಲುಪುತ್ತದೆ. ನೀವು ಮಾಡಬೇಕಾದದ್ದು ನಿಮ್ಮ ದಾಖಲೆಗಳನ್ನು ಸರಿಯಾಗಿ ಇಟ್ಟುಕೊಳ್ಳುವುದು. ಮತ್ತೊಮ್ಮೆ ನೆನಪಿಗೆ, ನಮ್ಮ ಚಾನಲನ್ನು ನೀವು ಈಗಲೂ ಕೂಡ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಕೆಳಗಡೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಮತ್ತೆ ಮುಂದಿನ ವಿಡಿಯೋಗಳಿಗಾಗಿ ನಮ್ಮ ಜೊತೆ ಇರಿ. ಧನ್ಯವಾದಗಳು.